ನಮಸ್ಕಾರ ಎಲ್ಲರಿಗೂ ವೆಜ್ ರುಚಿಗೆ ಸ್ವಾಗತ. ಬರ್ರಿ ಇವತ್ತು ಒಂದು ಸರಳ ಪಾಯಸ ಮಾಡೋಣ ಅಂತ. ನನ್ನ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ಈ ಪಾಯಸನ. ಇದರಿ ಮತ್ತೇನಿಲ್ಲ, ಪಾಸ್ತಾ ಪಾಯಸ ಅಂತ. ಈ ರಕ್ಷಾಬಂಧನಕ್ಕೆ ನಿಮಗೂ ಲೈಕ್ ಆಗಿತ್ತಂದ್ರೆ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಇದಕ್ಕೇನಿಲ್ಲ, ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿನಿ. ಹಾಲಿಗೆ ಒಂದು ಸ್ವಲ್ಪ ಕೇಸರಿ ಹಾಕ್ಕೊಂಡು ಕುದಿಸ್ಕೊಳ್ಳೋಣಂತ. ಭಾಳ ಏನಿಲ್ಲ, ಒಂದು ಕುದಿ ಬಂತಂದ್ರೆ ಸಾಕು. ಅವಾಗ ನಾವು ಒಂದು ಬಟ್ಲ ಪಾಸ್ತಾ ಹಾಕ್ಕೊಳ್ಳೋಣಂತ. ಪಾಸ್ತಾ ನಾನಿಲ್ಲಿ ಮೈದಾ ಬೇಸ್ ಪಾಸ್ತಾ ತೊಗೊಂಡಿಲ್ಲ, ರವಾ ಬೇಸ್ಡ್ ಪಾಸ್ತಾ ತೊಗೊಂಡಿನಿ. ಮೈದಾ ಬೇಸ್ ಪಾಸ್ತಾ ತೊಗೊಂಡ್ರೆ ಭಾಳ ಜಲ್ದಿ ಕುದ್ದು ಗಿಜಿ ಗಿಜಿ ಆಗಿಬಿಡುತ್ತೆ. ಅದಕ್ಕೆ ನಾನು ಇಲ್ಲಿ ರವಾ ಮೇಡ್ ಪಾಸ್ತಾ ತೊಗೊಂಡಿನಿ. ಪಾಸ್ತಾನು ಬೇಯಕ್ಕೆ ಅನುಕೂಲ ಆಗಲಿ ಅಂಥೇಳಿ ನಾನು ಇಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿನಿ. ಬರೀ ಹಾಲಾಗ ಬೇಯಿಸಾಕತ್ವಿ ಅಂದ್ರೆ ಹಾಲನ್ನು ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರ್ತೈತಿ, ಅದು ಸೇರಿಸಿ. ಸೊ ಅದಕ್ಕೆ ನಾನು ಪಾಸ್ತಾ ಬೇಯಕ್ಕೆ ಅನುಕೂಲ ಆಗಲಿ ಅಂತ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಳಕತ್ತೀನಿ. ಆಮೇಲೆ ಇದಕ್ಕೆ ನಾನು 1/4 ಬಟ್ಲ ಸಕ್ಕರೆ ಹಾಕೋತೀನಿ ಈ ಪಾಯಸಕ್ಕೆ. ಹಂಗೆ ಕುದಿಸ್ಕೊಂತ ಹೋಗೋದು ರೀ. ಪಾಸ್ತಾ ಕುದಿಯೋ ತನಕ ಅಷ್ಟು ಕುದಿಸೋದು ಇದನ್ನು ಪಾಯಸನ, ಅದಕ್ಕಿಂತ ಹೆಚ್ಚಿಗೆ ಏನು ಬೇಕಾಗಿಲ್ಲ. ನಾನು ಮಕ್ಕಳಿಗೆ ಒಂದು ಸ್ವಲ್ಪ ಫ್ಲೇವರ್ ಆಗಿರಲಿ ಅಂಥೇಳಿ ನಾನು ಇಲ್ಲಿ 1 ಚಮಚ ಕಸ್ಟರ್ಡ್ ಪೌಡ್ರ್ ತೊಗೊಂಡಿನಿ. ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳಕ್ತೀನಿ. ಹಂಗೆ ಹಾಕೊಂಡ್ರಂದ್ರೆ ಹಾಲು ಭಾಳ ಬಿಸಿ ಇರ್ತಾವಲ್ಲ, ಗಂಟು ಆಗ್ತೈತಿ. ಅದಕ್ಕೆ ಅದನ್ನು ತಣ್ಣೀರಿನಾಗ ಮೊದಲು ಕಲಸಿ ಅದ್ರ ಜೊತೆ ಮಿಕ್ಸ್ ಮಾಡ್ಕೊತೀನಿ. ಯಾಕಂದರೆ ಈ ವೆನಿಲಾ ಫ್ಲೇವರಿಂದ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ಇದನ್ನು. ಐಸ್ ಕ್ರೀಮ್ ಗತೆ ಅನ್ಸುತ್ತೆ ಅವ್ರಿಗೆ ಆರಿದ ಮೇಲೆ. ಆಯ್ತು ರೀ, ಒಂದು ಸತಿ ಹಿಂಗೆ ಸ್ಪೂನ್ಲೆ ಚೆಕ್ ಮಾಡ್ಕೊರಿ ಪಾಸ್ತಾ ಬೆಂದವ ಇಲ್ಲ ಅಂಥೇಳಿ. ಬೆಂದಿದ್ರೆ ಮುಗ್ದು ಹೋತು. ಈಗ ನಮ್ಮ ಅಮ್ಮಗಳಿಗೆ ಒಂದಿಷ್ಟು ಹೆಲ್ದಿ ಮಾಡಬೇಕು ಅನ್ನೋದು ಒಂದಿರುತ್ತಲ್ಲ ಮಕ್ಕಳಿಗೆ. ಸೊ ಅದಕ್ಕೆ ನಾವು ದೇಸಿ ತಡ್ಕ ಕೊಟ್ಬಿಡೋಣಂತ. ಇದಕ್ಕೆ ಗೋಡಂಬಿ ದ್ರಾಕ್ಷಿ ಹುರಿದು ಹಾಕೊಂಡ್ಬಿಡೋಣ ತುಪ್ಪದಾಗ. ಅಂದ್ರೆ ನಮಗೆ ಪಾಯಸ ಅನ್ಸುತ್ತೆ, ಇಲ್ಲಾಂದ್ರೆ ಅನ್ಸೋದಿಲ್ಲ ನೋಡ್ರಿ. ಸೊ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಹುರಿದು ಹಾಕ್ಕೊಳ್ಳು. ತುಪ್ಪದಾಗ ಹುರ್ಕೊಳಕತ್ತೀನಿ ನಾನಿಲ್ಲಿ. ಈ ಚಾನಲ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಭಾಳ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಈ ರೆಸಿಪಿ ನಿಮ್ಗೆ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡಿರಿ. ಭಾಳ ಇಷ್ಟ ಆಗಿತ್ತಂದ್ರೆ ಯಾರಿಗಾರ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಏನಾರೇ ನೆಗೆಟಿವ್ ಅನಿಸಿತ್ತಂದ್ರೆ ಇದ್ರೊಳಗೆ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ, ನಮಗೂ ಇಂಪ್ರೂವ್ ಆಗೋಕ್ಕೆ ಅನುಕೂಲ ಆಗುತ್ತೆ. ಹಂಗೆ ಸ್ವಲ್ಪ ಕೈ ಆಡಿಸ್ಕೊತ ಕುದಿಸ್ಕೊತಿರ್ಬೇಕು. ಯಾಕಂದ್ರೆ ಸ್ವಲ್ಪ ತಳ ಹಿಡಿಬಾರ್ದಂತ. ಸ್ಟೀಲಿನ ಪಾತ್ರೆ ಎಲ್ಲ ಭಾಳ ಜಲ್ದಿ ತಳ ಹಿಡಿದು ಬಿಡ್ತಾವ. ಕೈ ಆಡಿಸ್ಕೊತಿದ್ದೀನಿ ನಾನು. ಪಾಸ್ತಾ ಬೇಯುತನ ಅಷ್ಟು ಕುದಿಸಿದ್ರಿ ಇದನ್ನು. ಈಗ ನೋಡಿರಿ, ನಾನು ಸ್ಪೂನ್ಲೆ ಚೆಕ್ ಮಾಡ್ಕೊಳತ್ತೀನಿ. ಆಲ್ಮೋಸ್ಟ್ ಸಾಫ್ಟಾಗಿ ಆಗ್ಯಾವ ಪಾಸ್ತಾ. ಆಯ್ತು, ಇನ್ನು ಇದನ್ನು ನಾವು ಸರ್ವ್ ಮಾಡ್ಕೊಂಬಿಡೋಣ ಅಂತ. ನೀವು ಇದನ್ನು ತಣ್ಣಗೂ ಸರ್ವ್ ಮಾಡ್ಬೋದು, ಬಿಸಿನೂ ಸರ್ವ್ ಮಾಡ್ಬೋದು. ತಣ್ಣಗಿದ್ದಾಗ ಸ್ವಲ್ಪ ಗಟ್ಟಿ ಅನಿಸುತ್ತೆ ಪಾಯಸ. ಬಿಸಿ ಇದ್ದಾಗ ಸ್ವಲ್ಪ ನೀರು ಅನಿಸ್ಬೋದು, ಬಟ್ ತಣ್ಣಗಾದ್ಮೇಲೆ ಭಾಳ ಗಟ್ಟಿ ಆಗುತ್ತಿದ್ದು. ನೋಡಿರಿ, ಈಗ ರೆಡಿ ಟು ಸರ್ವ್ ಆಯಿತು. ದಿಢೀರ್ ಪಾಯಸ, ಪಾಸ್ತಾ ಪಾಯಸ. ಈ ರಕ್ಷಾಬಂಧನಕ್ಕೊಮ್ಮೆ ಟ್ರೈ ಮಾಡಿ ನೋಡಿರಿ. ಧನ್ಯವಾದಗಳು.